ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವಾಗ ವಾಕ್ ಮುಗಿಸ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿಕೊಂಡೆ ಹೋಗಿದ್ದೆ. ಯಾಕಂದರೆ ಇವತ್ತೊಂದು ಫಂಕ್ಷನ್ ಇದೆ. ನಮ್ಮ ವಿಜಯಕ್ಕ ಇದ್ದಾರಲ್ವ, ನಮ್ಮ ಹೋಗಿದ್ದೆ. ಅವ್ರ ತಂಗಿ ಮಗಳದು ಆರತಿ ಶಾಸ್ತ್ರ ಇದೆ. ಅದಕ್ಕೆ ನಾನು ಬಂದೆಲ್ಲ ಸ್ನಾನ ಮಾಡೋದು ಲೇಟ್ ಆಗುತ್ತೆ ಅಂತ ಹೋಗೋಷ್ಟು ಸ್ನಾನ ಮಾಡ್ಕೊಂಡು ಹೋದೆ. ಮುಖಕ್ಕೆ ಏನೂ ಹಾಕ್ಕೊಂಡಿಲ್ಲ, ಹಣೆಗೂ ಇಟ್ಕೊತೀನಿ. ಬರುವಾಗ ನನ್ನ ವಾಕಿಂಗ್ ಫ್ರೆಂಡ್ ಹೀರೆಕಾಯಿ ಬೆಳೆದಿದ್ರು. ಸೊ ಒಂದು 4 ಹೀರೆಕಾಯಿ ಕೊಟ್ಟಿದ್ದಾರೆ. ಇವತ್ತು ಫಂಕ್ಷನ್ ಇದ್ದಿದ್ದರಿಂದ ನಾನು ಹೋಗಿದ್ದು ಬಂದು ಎಡಿಟ್ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ನಾನು ಇವಾಗ ಬೆಳಗ್ಗೆನೇ ಎಡಿಟ್ ಮಾಡಿದ್ದೀನಿ. ನಾನು ವಾಕ್ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಡೈಲಿ 6:45 ಆಗಿರುತ್ತೆ. ನಾನು ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೆ. ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಇತ್ತಲ್ವ ಅದನ್ನು. ಸೊ ಈಗಾಗಲೇ 7:45 ಆಗಿಬಿಟ್ಟಿದೆ. ಅಷ್ಟರಲ್ಲಿ ನೀರು ಕೂಡ ಬಂದ್ಬಿಟ್ಟಿದೆ. ನಾನಿವಾಗ ನೀರು ಹಿಡಿಬೇಕು. ನೀರು ಹಿಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ತಿಂಡಿ ಮಾಡುವಾಗ. ನಾನೇನು ಭಾನುವಾರಗಳಲ್ಲೇನು ವಾರ ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರುವಾರ, ಸೋಮವಾರ ಮತ್ತು ಶನಿವಾರ ಅಷ್ಟೇ ನಾನು ವಾರ ಮಾಡೋದು, ಅಂದರೆ ದೀಪ ಹಚ್ಚೋದು. ಇವಾಗ ಸ್ನಾನ ಮಾಡ್ಕೊಂಡಿದ್ದೆ ಅಲ್ವಾ, ಅದರಿಂದ ಬೆಳಗ್ಗೆ ದೀಪ ಹಚ್ಚಾಯಿತು. ನಾವೆಲ್ಲಿಗೆ ಹೋಗಬೇಕಂತ ಹೇಳಿದ್ರು ಮನೇಲಿ ಅಡುಗೆ ಕೆಲಸ ಅದು ಇದೆಲ್ಲ ಮುಗಿಸೇ ಹೋಗಬೇಕು. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡ್ತಿಲ್ಲ. ಬೆಳಿಗ್ಗೆ ಉಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಸೊಪ್ಪು ತಂದಿದ್ದಾರೆ, ಸಬ್ಸಿಗೆ ಸೊಪ್ಪು. ಸೊ ಉಪ್ಸಾರು ಮಾಡಿಬಿಡೋಣ, ನಾವು ಹೋಗ್ತಿರೋದು ಹೇಗಿದ್ರು ನಾನ್ ವೆಜ್ ಊಟಕ್ಕಲ್ವಾ. ಸೊ ಉಪ್ಸಾರು ಮಾಡೋಣ ಅಂದ್ಕೊಂಡು ರೆಡಿ ಮಾಡಿದ್ದೀನಿ. ಖಾರಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಅನ್ನ ಮತ್ತು ಸಾಂಬಾರನ್ನ ಕೂಗೋದಕ್ಕೆ ಇಟ್ಟಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದು ಬೇಯುವಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಬರೀ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೀರೆಕಾಯಿ ಸಹ ಹಾಕ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಟೈಮ್ ಹಾಲು ಕುಡಿಯೋದಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಇರುತ್ತೆ. ಸೊ ಹೀರೆಕಾಯಿ ಕುಯ್ತಾ ಅಲ್ಲೇ ಹಾಲು ಕುಡ್ಕೊಳ್ಳೋಣ ಅಂದ್ಕೊಂಡು ಅಚ್ಚುಕಟ್ಟಾಗಿ ಚಪ್ಪಲ್ಕೆ ಮಡಿಕೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ಹೀರೆಕಾಯಿ ಕುಯ್ಯೋದಕ್ಕೆ ಅಂತ ಕೂತ್ಕೊಂಡೆ. ನಾನು ಇವತ್ತಿನ ವ್ಲಾಗ್ ಪೂರ್ತಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಕೆಲವ್ರಿಗೆ ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೆ ಆರತಿ ಶಾಸ್ತ್ರದ ಒಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಅದೇ ವಿಡಿಯೋ ಬೇರೆ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ. ಇದು ನಮ್ಮತ್ತೆ ಪ್ರತಿ ಸಲ ಅವ್ರು ಎಲ್ಲೇ ರೆಡಿಯಾಗಿ ಹೋದರೂ ನನ್ನ ಕೈಲೇ ಬಂದು ತಲೆ ಬಾಚಿಸ್ಕೊಳ್ಳೋದು ಮತ್ತು ಸೀರೆಗೆಲ್ಲ ಪಿನ್ ಮಾಡಿಸ್ಕೊಳ್ಳೋದು. ಅಂದರೆ ನಮ್ಮನೆ ಹಿಂದೆನೇ ಇದ್ದಾರಲ್ವ, ಅವ್ರದ್ದು ಕೂದಲು ತುಂಬಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಸಣ್ಣ ಆಗಿದೆ. ಅವರು ಕೂಡ ನಮ್ಮ ಜೊತೆ ಫಂಕ್ಷನಿಗೆ ಬರ್ತಿದ್ದಾರೆ. ಸೊಸೆ ತಂಗಿ ಮಗಳದಲ್ವ ಆರತಿ ಶಾಸ್ತ್ರ. ಸೊ ಅವರು ಕೂಡ ನನ್ನ ಜೊತೆ ಫಂಕ್ಷನಿಗೆ ಬಂದಿದ್ದಾರೆ. ನಾನಿವಾಗ ಸೊಪ್ಪನ್ನು ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಹೀರೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಕಾಳು ಸ್ವಲ್ಪ ಬೇಯಿಸೋಣ ಅಂದ್ಕೊಂಡೆ, ಹಾಗೂ ಈಗ ಒಂದು ಸ್ವಲ್ಪ ಕಾಳು ಬೆಂದೇ ಹೋಗಿದೆ. ಆದರೂ ಹೆಸ್ರು ಕಾಳು ಬೇಳೆಕಾಳಲ್ವ, ಚೆನ್ನಾಗಿರುತ್ತೆ. ಖಾರ ಕೂಡ ಆಡಿಸ್ಕೊಂಡೆ. ಈಗ ಇದೇ ಖಾರದ ನೀರನ್ನು ಸಾಂಬಾರಿಗೆ ಹಾಕಿ ಅದಾದಮೇಲೆ ನಾನು ಹೀರೆಕಾಯಿನ ಫಸ್ಟ್ ಹಾಕ್ತೀನಿ. ಯಾಕಂದರೆ ಹೀರೆಕಾಯಿ ಸ್ವಲ್ಪ ಜಾಸ್ತಿ ಬೇಯಬೇಕು ಸೊಪ್ಪಿಗಿಂತ. ಅದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಬೇಯುತ್ತೆ. ಹೀರೆಕಾಯಿ ಫುಲ್ ಸಾಫ್ಟಾಗಿರುತ್ತಲ್ವ, ಬೇಗ ಬೇಯ್ಕೊಳ್ಳುತ್ತೆ. ಇವಾಗ ಟೊಮೊಟೊ ಬೇಯಿಸ್ಕೊಂಡಿದ್ದೆ ಅಲ್ವ, ಅದನ್ನು ಆಡಿಸ್ಕೊತಾ ಇದ್ದೀನಿ. ಖಾರದ ನೀರು ಇವಾಗ ಉಪ್ಸಾರಿಗೆ ಹಾಕ್ತಾಯಿದ್ದೀನಿ. ನಾನು ರಾತ್ರಿ ನೆನೆ ಟೊಮೊಟೊ ಸಾಂಬಾರು ಮಾಡಿದ್ದಲ್ವ, ರಾತ್ರಿ ಮುದ್ದೆ ಮಾಡಿಕೊಟ್ಟಿದ್ದೆ ನಮ್ಮ ಯಜಮಾನರಿಗೆ. ಸೊ ಇವಾಗ ಅಂಬಲಿ ಮಾಡಿಬಿಡ್ತೀನಿ, ಟೈಮ್ ಆಗುತ್ತೆ ಅಂತ ಹೇಳಿದೆ. ಅವರಿಲ್ಲ, ನನಗೆ ಉಪ್ಸಾರಿಗೆ ಮುದ್ದೆನೇ ಬೇಕು ಅಂತ ಕೇಳಿದ್ರು. ಸೊ ಅದೆಲ್ಲ ಮಾಡಿ ಹೋಗೋಷ್ಟರಲ್ಲಿ ಟೈಮೇ ಆಗೋಯಿತು. ನಾನು ಅವ್ರಿಗೆ ಬೇರೆ 10:45ಗೆ ಹೊರಡೋಣ, 11 ಗಂಟೆಗೆ ಬಸ್ ಬರುತ್ತೆ ಅಂತ ಹೇಳಿದ್ದೆ. ಎಲ್ಲರೂ ಇಲ್ಲಿ ಅಕ್ಕಪಕ್ಕದವರೆಲ್ಲ ನನಗೆ ಫೋನ್ ಮಾಡಿದರು, ಎಷ್ಟೊತ್ತಿಗೆ ಹೋಗೋಣ ಅಂತ. ಅಮ್ಮ ಮತ್ತು ನನ್ನ ಫ್ರೆಂಡು ಪುನಿ ಅಂತಿದ್ದಾಳೆ, ಅವಳು ಮತ್ತು ನಮ್ಮಮ್ಮ ಅಂದರೆ ಅತ್ತೆ ಎಲ್ಲ ಹೇಳಿದರು. ಸೊ ಅವ್ರಿಗೆ ಹೇಳಿಬಿಟ್ಟಿದ್ದೆ. ಇವಾಗ ಸಾಂಬಾರು ಚೆನ್ನಾಗಿ ಮಳ್ತಾ ಇದೆ, ಅಂದರೆ ಕುದೀತಾ ಇದೆ. ಈಗ ನಾನು ಹೀರೆಕಾಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದಾದಮೇಲೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊಪ್ಪು ಕೂಡ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಯೋದು ಬೇಡ. ಜಾಸ್ತಿ ಬೆಂದೋದ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಉಪ್ಸಾರು ಮಾಡೋದೇ ಸ್ವಲ್ಪ ಕಷ್ಟ, ಸ್ವಲ್ಪ ಲೇಟ್ ಆಗುತ್ತೆ. ನಾನ್ ವೆಜ್ ಮಾಡೋದು ಈಸಿ ಹೇಳಬೇಕಂತ ಹೇಳಿದ್ರೆ. ಇವಾಗ ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು, ಮತ್ತು ಮುದ್ದೆ ಮಾಡಬೇಕು, ಈ ಉಪ್ಸಾರು ಖಾರ ಅರಿಬೇಕು. ಸೊ ಇದೆಲ್ಲ ಸ್ವಲ್ಪ ಲೇಟ್ ಪ್ರೊಸೆಸ್ಸು. ನಾನ್ ವೆಜ್ ಆದರೆ, ಮಟನ್ ಸಾಂಬಾರಾದರೆ ಬೇಗನೆ ಆಗಿಬಿಡುತ್ತೆ.
ಹಿಟ್ಟಿನ ಹೆಸರು ಕದಡಿದ್ದೀನಿ. ನಮ್ಮ ಕಡೆ ಹೀಗೆ ಅನ್ನೋದು. ಅದು ಮುದ್ದೆ ಮಾಡೋಕ್ಕೂ ಮುಂಚೆ ನಾವು ಅದನ್ನು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ತಿರುಗ್ತೀವಲ್ವ, ಸೊ ಅದನ್ನು ಹಿಟ್ಟಿನ ಹೆಸರು ಅಂತ ಕರೀತಾರೆ. ಅದು ಸ್ವಲ್ಪ ಬೇಯುವಷ್ಟರಲ್ಲಿ ಸೊಪ್ಪೆಲ್ಲ ಸೋರು ಹಾಕ್ಕೊತೀನಿ ನಾನು. ಇವಾಗ ಸೊಪ್ಪು ಕೂಡ ಸೋರಿದೆ, ಉಪ್ಪು ಖಾರ ಕೂಡ ಆಗಿದೆ, ಮುದ್ದೆ ಕೂಡ ಬೇಯ್ತಾ ಇದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಬನ್ನಿ. ಇವತ್ತು 3 ಟೈಮ್ಗೂ ಮುದ್ದೆ ಉಪ್ಸಾರೇ ಮಾಡಿದ್ದೆ. ತಿಂಡಿ ಏನೂ ಮಾಡಿಲ್ಲ. ಭಾನುವಾರ ಆಗಿದೆ ಅಲ್ವಾ, ಸೊ ಆರೋಗ್ಯ ಸಾಂಬಾರಿದ್ದೇನೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ರಾಗಿ ರೊಟ್ಟಿ ಅಥವಾ ಈ ಥರ ಸಾಂಬಾರುಗಳೇ ಭಾನುವಾರಗಳಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಒಂದೇ ಪ್ಲೇಟ್ನಲ್ಲಿ ಕಾಯಿ ತುರಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಕಾಯಿ ತುರಿಯನ್ನು ಕೈಯಲ್ಲಿ ಹಿಡ್ಕೊಂಡು ಈರುಳ್ಳಿ ಮಾತ್ರ ಹಾಕಿದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ರುಚಿ ಹಾಕಬೇಕು. ಯಾಕಂತ ಹೇಳಿದ್ರೆ ನಾನು ಸೊಪ್ಪು ಮತ್ತು ಕಾಳಿಗೆ ರುಚಿ ಹಾಕಿದ್ದೀನಿ, ಅದು ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕಿಲ್ಲ ಅಂದರೆ ಸಪ್ಪೆ ಸಪ್ಪೆ ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಮುದ್ದೆ ಆಗಲೇ ಬೆಂದೋಗಿದೆ, ಸೊ ಆದಷ್ಟು ಬೇಗ ಮುದ್ದೆ ಕೂಡ ತಿರುಕೋಬೇಕು. ಅದಕ್ಕೆ ಇವಾಗ ನಾನು ಸೊಪ್ಪು ಸೋರಿತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಕಾಳಿನ ಸ್ವಲ್ಪ ಕಡಿಮೆ ಬೆಂದಿದ್ರು ಚೆನ್ನಾಗಿರ್ತಿತ್ತು, ಆದರೆ ಸ್ವಲ್ಪ ಬೆಂದೋಗಿದೆ. ಸೊಪ್ಪು ಕಾಳು ಮತ್ತು ಕಾಯಿ ತುರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ತಿರುವಿದ್ರೆ ಪಲ್ಯ ರೆಡಿ. ನಾನು ಬೆಳಗ್ಗೆ ಹೋಗಿ ವಾಕಿಂದ ಬಂದು ಪಾತ್ರೆ ಎಲ್ಲ ತೊಳೆದು ಮನೆಗೆ ನೀರೆಲ್ಲ ಹಿಡಿದು ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ರೆಡಿ ಆಗಿಬಿಡೋಣ, ಆಮೇಲೆ ಬೇಕಾದ್ರೆ ಊಟ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ರೆಡಿ ಏನೋ ಬೇಗ ಆದೆ, ಆದರೆ ಊಟ ಮಾಡೋದಕ್ಕಾಗಲೇ ಇಲ್ಲ. ನಾನೇ ಇವ್ರಿಗೆ ಟೈಮಿಂಗ್ಸ್ ಹೇಳಿಬಿಟ್ಟಿದ್ದೆ. ಸುಮ್ಮನೆ ನಾನು ಕಾಯಿಸಿದ್ರೆ ಬೇಜಾರು ಮಾಡ್ಕೊತಾರೆ ಅಂದ್ಕೊಂಡು ನಾನು ಊಟನೇ ಮಾಡಲಿಲ್ಲ, ಹೋದೆ. ಇವಾಗ ಪಲ್ಯ ಎಲ್ಲ ರೆಡಿಯಾಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಮುದ್ದೆ ತಿರುವ್ಕೊತೀನಿ. ನಾನು ನಿಮಗೆ ಯಾವಾಗಲೂ ಹೇಳೋ ಹಾಗೆ ನಾನು ತೆಳು ಮುದ್ದೆನೇ ಮಾಡ್ಕೊಳ್ಳೋದು. ಗಟ್ಟಿ ಮುದ್ದೆ ಎಲ್ಲ ಇಷ್ಟ ಆಗಲ್ಲ. ಅದು ಈ ಮುದ್ದೆನೇ ಸ್ವಲ್ಪ ದಪ್ಪ ಮಾಡಿಬಿಟ್ರೆ ಇಷ್ಟು ದಪ್ಪ ಮಾಡಿದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಮೀಡಿಯಮಾಗಿ ಮುದ್ದೆ ಮಾಡಿಕೊಡ್ತೀನಿ. ಆದರೆ ಹಾಕೋ ಹದವನ್ನು ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ತೆಳು ಮುದ್ದೆ ಮಾಡುವಾಗ ಕರೆಕ್ಟಾಗಿ ನೀರು ಹಾಕಬೇಕು, ಕರೆಕ್ಟಾಗಿ ರಾಗಿ ಹಿಟ್ಟು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಗಂಟು ಆಗಿಬಿಡುತ್ತೆ. ನೋಡ್ಕೊಂಡು ಮಾಡಿ. ನೋಡಿ, ಮುದ್ದೆ ನೋಡ್ತಿದ್ರೆ ಹಲ್ವಾ ಥರ ಇದೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಸಾಫ್ಟಾಗಿ. ಮಕ್ಕಳು ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಗಟ್ಟಿ ಮುದ್ದೆ ಎಲ್ಲ ತಿನ್ನಲ್ಲ ಅವರು. ಇವಾಗ ಅನ್ನ ಕೂಡ ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಯಿತು, ಉಪ್ಸಾರು ಖಾರ ಕೂಡ ಆಗಲೇ ರೆಡಿಯಾಗಿದೆ. ಸಾಂಬಾರು ಕೂಡ ಚೆನ್ನಾಗಿದೆ. ಸಾಂಬಾರು ಯಾಕೆ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಳು ಬೆಂದಿದೆ ಅಲ್ವಾ, ಸೊ ತೆಳು ಇಲ್ಲ, ಗಟ್ಟಿಗೆ ಇದೆ, ಚೆನ್ನಾಗಿರುತ್ತೆ. ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ನಾನು ಹೋಗಿ ರೆಡಿಯಾಗೋದೆ. ನಾನು ಮೊದಲೇ ಹೇಳಿದಾಗೆ ಇದೆಲ್ಲ ರೆಡಿ ಮಾಡುವಷ್ಟರಲ್ಲಿ 10-20 ಆಗೋಯಿತು. ಇನ್ನೊಂದು 20 ನಿಮಿಷದಲ್ಲೆಲ್ಲ ನಾನು ರೆಡಿ ಆಗಬೇಕು. ಅದಕ್ಕೆ ತಿಂಡಿ ತಿನ್ನೋದಕ್ಕಾಗಲಿಲ್ಲ. ನಾನು ಹೇಳಿದೆ ಅಲ್ವಾ, ಅಮ್ಮನ ಮೇಲೆ ಹಬ್ಬ ಮಾಡ್ತಾಯಿದ್ದೀವಿ ಅಂತ. ಅಮ್ಮ ಬಿಡಿಸೋದಕ್ಕೆ ಅಂತ ಹೇಳಿ ಎಲ್ಲ ಇಲ್ಲಿಗೆ ತಂದಿಟ್ಟಿದ್ದಾರೆ. ನಮ್ಮ ಯಜಮಾನರು ಹೋಗಿ ಬಿಡಿಸ್ಕೊಂಡು ಬರ್ತಾರೆ. ಎಲ್ಲ ಸ್ವಲ್ಪನೇ ಹಾಕಿದ್ದಾರೆ, ಜಾಸ್ತಿ ಹಾಕಿಲ್ಲ. ಒಂದೊಂದು ಸೇರು ಮಾತ್ರ ಹಾಕಿದ್ದಾರೆ. ಒಂದು ಸೇರು ಚಕ್ಕಲಿಗೆ, ಒಂದು ಸೇರು ನಿಪ್ಪಟ್ಟಿಗೆ ಅಷ್ಟೇ. ಇಲ್ಲಿಂದ ನಾನು ಫಂಕ್ಷನ್ಗೆ ಹೋದೆ. ಫಂಕ್ಷನಲ್ಲಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ತುಂಬ ಜೋರಾಗಿ ಫಂಕ್ಷನ್ ಆಯಿತು. ಅದ್ರ ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ. ಆ ವಿಡಿಯೋ ಕೂಡ ಚೆನ್ನಾಗಿರುತ್ತೆ ನೋಡಿ. ಧನ್ಯವಾದಗಳು.